ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನ ಆಗಸ್ಟ್ 16, 2025. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಬಹಳ ಪ್ರಮುಖವಾದಂತಹ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲಿಗೆ ಒಂದೇ ಹೆಡ್ಲೈನ್ ಅಲ್ಲಿ ಎರಡು ಪದಗಳಿದೆ. ವೆಸ್ಟ್ ಜುಡಿಷಿಯಲ್ ಓವರ್ ರೀಚ್. ಫಸ್ಟ್ ವೆಸ್ಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವೆಸ್ಟ್ ಅಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಅಧಿಕಾರ ನೀಡು, ಕೊಡು ಅನ್ನುವಂತ ಅರ್ಥ ಬರುತ್ತೆ. ಫ್ರೆಂಡ್ಸ್, ನಮ್ಮ ಸಂವಿಧಾನ ಏನಿದೆ, ಭಾರತೀಯ ಸಂವಿಧಾನ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನ ಏನಿದೆ ಫ್ರೆಂಡ್ಸ್, ಇದು ನಮ್ಮ ದೇಶದ ಮೂರು ಅಂಗಗಳಾದ, ಸರ್ಕಾರದ ಮೂರು ಅಂಗಗಳಾದ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಈ ಮೂರು ಅಂಗಗಳಿಗೆ ಸರ್ಕಾರ ಅಂದ್ರೆ ಈ ಮೂರು ಶಾಸಕಾಂಗ ನಮ್ಮ MP MLA ಗಳು ಕಾನೂನುಗಳನ್ನ ಮಾಡುವಂತ ಅಧಿಕಾರವನ್ನ ಸಂವಿಧಾನ ಈ ಶಾಸಕಾಂಗಕ್ಕೆ ಕೊಟ್ಟಿದೆ, ಶಾಸನವನ್ನ ಮಾಡುವಂತ ಅಧಿಕಾರ. ನ್ಯಾಯಾಂಗಕ್ಕೆ, ಈ ಕೋರ್ಟ್ಗಳಿಗೆ ಜಡ್ಜ್ಮೆಂಟ್ ನೀಡುವಂತ ಅಧಿಕಾರವನ್ನ, ಸಂವಿಧಾನದ ಮೇಲೆ ಇಂಟರ್ಪ್ರಿಟೇಷನ್ ಅರ್ಥವನ್ನ ನೀಡುವಂತಹ ಅಧಿಕಾರ, ಈ ರೀತಿ ಅಧಿಕಾರಗಳನ್ನ ನ್ಯಾಯಾಂಗಕ್ಕೆ ಕೊಟ್ಟಿದೆ. ಕಾರ್ಯಾಂಗಕ್ಕೆ ಶಾಸಕಾಂಗ ಮತ್ತೆ ನ್ಯಾಯಾಂಗ ಮಾಡುವಂತಹ ತೀರ್ಮಾನಗಳನ್ನ ಜಾರಿಗೆ ತರುವಂತಹ ಕೆಲಸವನ್ನ ಈ ಕಾರ್ಯಾಂಗಕ್ಕೆ ಕೊಟ್ಟಿದೆ. ಓಕೆ, ಸೊ ಪ್ರತಿಯೊಂದು ಅಂಗಕ್ಕೆ ಅದರದೇ ಆದ ಕಾರ್ಯಗಳನ್ನ, ಅಧಿಕಾರವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಓಕೆ, ಸೊ ವೆಸ್ಟ್ ಅಂತಂದ್ರೆ ಈ ರೀತಿ ಅಧಿಕಾರವನ್ನ ಕೊಡೋದು ಫ್ರೆಂಡ್ಸ್. ಓಕೆ, ಸೊ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಸ್ ವೆಸ್ಟೆಡ್ ಪವರ್ಸ್ ಅಂಡ್ ರೈಟ್ಸ್ ಟು ಡಿಫರೆಂಟ್ ವಿಂಗ್ಸ್ ಆಫ್ ಗವರ್ನಮೆಂಟ್. ಓಕೆ, ವಿಂಗ್ಸ್ ಆಫ್ ಸ್ಟೇಟ್. ಈಗ ಜುಡಿಷಿಯಲ್ ಓವರ್ ರೀಚ್ ಅಂತಂದ್ರೆ ಫ್ರೆಂಡ್ಸ್, ಜುಡಿಷಿಯಲ್ ಅಂದ್ರೆ ಇದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಸಂವಿಧಾನ ನ್ಯಾಯಾಂಗಕ್ಕೆ ಕೊಟ್ಟಿರುವಂತ ಅಧಿಕಾರ ಏನಿದೆ, ಆ ಅಧಿಕಾರವನ್ನ ಈ ಕೋರ್ಟ್ಗಳು ಯಾವಾಗ ಮೀರ್ತವೋ, ಆ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ನಡೆಯೋದೇನಿದೆ ಅದಕ್ಕೆ ಜುಡಿಷಿಯಲ್ ಓವರ್ ರೀಚ್ ಅಂತ ಕರಿತೀವಿ. ಜುಡಿಷಿಯಲ್ ಕೋರ್ಟ್ ಕೆಲಸ ಏನು? ಜಡ್ಜ್ಮೆಂಟ್ ಕೊಡೋದು. ಓಕೆ, ಕೋರ್ಟ್ ಯಾವಾಗ ಶಾಸಕಾಂಗದ ಶಾಸನವನ್ನ ಮಾಡುವಂತಹ ಕೆಲಸವನ್ನ ಕೈಗೆತ್ಕೊಳ್ಳುತ್ತೋ ಆಗ ಅದು ಫ್ರೆಂಡ್ಸ್ ಜುಡಿಷಿಯಲ್ ಓವರ್ ರೀಚ್. MP MLA ಗಳು ಕಾನೂನನ್ನ ಮಾಡಬೇಕು, ಬಟ್ ನ್ಯಾಯಾಂಗ ಆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಜುಡಿಷಿಯಲ್ ಓವರ್ ರೀಚ್ ಅಂತ ಕರಿತೀವಿ. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳ್ತಾ ಇದೆ, ಈ ಹೆಡ್ಲೈನ್ ಅಲ್ಲಿ, ಈ ಆರ್ಟಿಕಲ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿದೆ. ಅದೇನಂತಂದ್ರೆ, ರಾಜ್ಯ ಸರ್ಕಾರಗಳು ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಒಂದು ಬಿಲ್ಲು ಅಲ್ಟಿಮೇಟ್ ಕಾನೂನು ಆಗ್ಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರ ಸಿಗ್ನೇಚರ್ ಬೇಕಾಗುತ್ತೆ. ಅದನ್ನ 3 ತಿಂಗಳ ಒಳಗಡೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಜುಡಿಷಿಯಲ್ ಓವರ್ ರೀಚ್ ಆಗ್ತಾ ಇದೆ. ಇಂತಹ ಅಧಿಕಾರವನ್ನ, ಶಾಸನಗಳಿಗೆ ಸಂಬಂಧಪಟ್ಟ ಅಧಿಕಾರವನ್ನ ಸಂವಿಧಾನ ಆಸ್ ನಾಟ್ ವೆಸ್ಟೆಡ್, ಕೊಟ್ಟಿಲ್ಲ ಜುಡಿಷಿಯರಿಗೆ, ಕೋರ್ಟ್ಗಳಿಗೆ. ಸುಪ್ರೀಂ ಕೋರ್ಟ್ಗಳು ಇಂತಹ ಸ್ಟೇಟ್ಮೆಂಟ್ ಅನ್ನ, ಇಂತಹ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇರೋದು ಜುಡಿಷಿಯಲ್ ಓವರ್ ರೀಚ್, ಅಧಿಕಾರವನ್ನ ಮೀರ್ತಾ ಇದೆ ಕೋರ್ಟ್ಗಳು ಅಂತ ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದೆ ಫ್ರೆಂಡ್ಸ್. ಸೊ ವೆಸ್ಟ್ ಅಂತಂದ್ರೆ ಅಧಿಕಾರವನ್ನ ನೀಡೋದು, ಜುಡಿಷಿಯಲ್ ಓವರ್ ರೀಚ್ ಅಂತಂದ್ರೆ ನ್ಯಾಯಾಂಗ ಏನಿದೆ ಅದು ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ನಡೆದ್ರೆ ಅದನ್ನ ಜುಡಿಷಿಯಲ್ ಓವರ್ ರೀಚ್ ಅಂತ ಕರೀತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಪದಗಳು, ಮೂರನೇದು ಫ್ರೆಂಡ್ಸ್ ಔಟ್ ಪೇಸ್, OUTPACE. ಔಟ್ ಪೇಸ್ ಅಂತಂದ್ರೆ ಫ್ರೆಂಡ್ಸ್, ಸ್ಪರ್ಧೆಯಲ್ಲಿ ಬೇರೊಬ್ಬರನ್ನ ಮೀರಿಸಿದ್ರೆ, ಬೇರೊಬ್ಬರಿಗಿಂತ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದಕ್ಕೆ ಔಟ್ ಪೇಸ್ ಅಂತ ಕರಿತೀವಿ. ಕನ್ವೀನ್ ಅಂತಂದ್ರೆ ಫ್ರೆಂಡ್ಸ್, ಸಭೆ ಸೇರಿಸು ಅಥವಾ ಒಟ್ಟುಗೂಡಿಸು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೀವಲ್ಲ, ಒಟ್ಟುಗೂಡಿಸು ಅನ್ನುವಂತ ಅರ್ಥ ಬರುತ್ತೆ. ಇದಕ್ಕೆ ಇನ್ನೊಂದು ಅರ್ಥ ಇದೆ, ಸಭೆಯನ್ನ ಸೇರಿಸು, ಎಲ್ಲರನ್ನ ಒಟ್ಟುಗೂಡಿಸೋದಕ್ಕೆ ಕನ್ವೀನ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಹೆಡ್ಲೈನ್ ಗಮನಿಸಿ, ಇಲ್ಲಿ ಹಿಮಾಚಲ ಪ್ರದೇಶ ರಾಜ್ಯದ ಮೆನ್ಷನ್ ಆಗಿದೆ. ಓಕೆ,
ಹಿಮಾಚಲ ಪ್ರದೇಶ ರಾಜ್ಯ ಏನಿದೆ ಅದು ತನ್ನ ನೇಬರಿಂಗ್ ಸ್ಟೇಟ್ಸ್ ಅಕ್ಕಪಕ್ಕದ ರಾಜ್ಯಗಳನ್ನ ಉತ್ತರಾಖಂಡ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಈ ಕಡೆ ಪಂಜಾಬ್ ಆಗಿರ್ಬೋದು, ಈ ಅಕ್ಕಪಕ್ಕದ ರಾಜ್ಯಗಳನ್ನ ಮೀರಿಸ್ತಾ ಇದೆ. ಯಾವುದ್ರಲ್ಲಿ ಅಂತಂದ್ರೆ ಫ್ರೆಂಡ್ಸ್, ಲೆಜಿಸ್ಲೇಟಿವ್ ಸೆಟ್ಟಿಂಗ್ಸ್ ಅಂತ ಏನಿದೆ, ಈ ಶಾಸಕಾಂಗದ ಸಂಸ್ಥೆಗಳೇನಿದೆ ಫ್ರೆಂಡ್ಸ್, ಇವುಗಳನ್ನ ಒಟ್ಟುಗೂಡಿಸುವುದರಲ್ಲಿ, ಕಾನೂನನ್ನ ಮಾಡತಕ್ಕಂತ ಸಂಸ್ಥೆಗಳು, ಕಾನೂನನ್ನ ಜಾರಿಗೆ ತರುವಂತಹ ಸಂಸ್ಥೆಗಳು, ಇವುಗಳ ಗುಂಪಿಗೆ ಲೆಜಿಸ್ಲೇಟಿವ್ ಸೆಟ್ಟಿಂಗ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಈ ಸಂಸ್ಥೆಗಳ ನಡುವೆ ಒಂದು ರೀತಿಯ ಟೀಮ್ ಸ್ಪಿರಿಟ್ ಅನ್ನ, ಅವುಗಳನ್ನ ಒಟ್ಟುಗೂಡಿಸೋದ್ರಲ್ಲಿ, ಸೊ ಇವುಗಳು ಒಟ್ಟುಗೂಡಿದ್ರೆ ಆ ರಾಜ್ಯದಲ್ಲಿ ಕಾನೂನು ಏನಿದೆ ಅದು ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಈ ಮೂಲಕ ಆ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಲಾ ಅಂಡ್ ಆರ್ಡರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಓಕೆ, ಈ ವಿಷಯದಲ್ಲಿ ಫ್ರೆಂಡ್ಸ್, ಹಿಮಾಚಲ ಪ್ರದೇಶ್ ಅಕ್ಕಪಕ್ಕದ ರಾಜ್ಯಗಳನ್ನ ಔಟ್ ಪಾಸ್ ಮಾಡ್ತಾ ಇದೆ. ಅಂದ್ರೆ ಅಕ್ಕಪಕ್ಕದ ರಾಜ್ಯಗಳಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಮೀರಿಸ್ತಾ ಇದೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಫ್ರೆಂಡ್ಸ್, ಔಟ್ ಪೇಸ್ ಅಂತಂದ್ರೆ ಮೀರಿಸು. ಇದನ್ನ ಫ್ರೆಂಡ್ಸ್ ಔಟ್ ಪಾಸ್ ಅಂತಾನೂ ಕೂಡ ಕರೀತಾರೆ. ಔಟ್ ಪಾಸ್ ಅಂದ್ರೂ ಒಂದೇ, ಔಟ್ ಪೇಸ್ ಅಂದ್ರೂ ಒಂದೇ, ಬೇರೆಯೊಬ್ಬರನ್ನ ಮೀರಿಸೋದು. ಕನ್ವೀನ್ ಅಂತಂದ್ರೆ ಸಭೆ ಸೇರಿಸು ಅಥವಾ ಒಟ್ಟುಗೂಡಿಸು, ಒಗ್ಗಟ್ಟನ್ನ ತರೋದು, ಟೀಮ್ ಸ್ಪಿರಿಟ್ ಅನ್ನ ತರೋದು. ಫ್ರೆಂಡ್ಸ್, ಸಾಧ್ಯವಾದ್ರೆ ಇದನ್ನ ಹೇಳಿಕೊಟ್ಟಂತಹ ಪದಗಳೇನಿದೆ ಇದನ್ನ ಬಳಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಾಕ್ಯಗಳನ್ನ ಮಾಡಿ ಹಾಕಿ. ಇದರಿಂದ ಒಂದು ನಿಮ್ಗೆ ರಿವಿಷನ್ ಆಗುತ್ತೆ, ಮತ್ತೆ ಬೇರೆಯವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.